ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಬಸವ ಮಾತಾಡ್ತಾ ಇರೋದು. ನಾನು ಮಾತಾಡುವ ವಿಚಾರ ಯಾವುದಂದರೆ ಸೌಜನ್ಯ. ಇದು ಎಲ್ಲರಿಗೂ ಗೊತ್ತಿದೆಯಲ್ಲ. ಸೌಜನ್ಯ ಅಂದ ಕೂಡಲೇ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಆವರಣ. ಇದು ಎಲ್ಲರಿಗೂ ತಿಳಿದಿರೋ ವಿಚಾರ. ಸೌಜನ್ಯ ಎಂಬ ಒಬ್ಬ ಯುವತಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಾಸವಾಗಿದ್ದಂಥ ಒಬ್ಬ ಬಡ ಕುಟುಂಬದ ಯುವತಿ. ಆ ಯುವತಿಯನ್ನು ತನ್ನ ಕಾಲೇಜು ಮುಗಿದ ಸಮಯವನ್ನು ಮುಗಿಸಿಕೊಂಡು ತಮ್ಮ ಮನೆಗೆ ತೆರಳುವಾಗ ಯಾರೋ 4 ಜನ ಅಥವಾ 5 ಜನ ಕಿಡಿಗೇಡಿಗಳು ಆ ಹಿಂಸೆ ಮಾಡಿ ಅವಳನ್ನು ಸತತವಾಗಿ 5 ಜನ ರೇಪ್ ಮಾಡಿ ಅವಳನ್ನು ಹೀನಾಯವಾಗಿ ಸಾಯಿಸಿದ್ದಾರಲ್ಲ. ಅವರಿಗೆ ನಾವು ಏನಾದರೂ ಮಾಡಬೇಕು ಅನ್ನೋದಾಗಿದ್ದರೆ ಅದು ನಮ್ಮ ಪಬ್ಲಿಕ್ಗಳ ಮುಖಾಂತರ ಮತ್ತು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡುವ ಮುಖಾಂತರ ಇಡೀ ಜನತೆ ಆ ಗೌಡ್ರ ಬಗ್ಗೆ ಮಾಡಿದಂಥ ಅನ್ಯಾಯಗಳ ಬಗ್ಗೆ ನಾವೇ ಸದೆಬಡಿಬೇಕಂದ್ರೆ ಇದು ನಮ್ಮ ಸಂಘಟನೆ, ಅಂದರೆ ನಮ್ಮ ಸಾಮಾನ್ಯ ಜನರ ಸಂಘಟನೆ, ನಮ್ಮ ವಾದಗಳು ಎಲ್ಲ ಒಂದಾದಾಗ ಮಾತ್ರ ಅವರಿಗೆ ನ್ಯಾಯ ಸಿಗೋದು. ಒಂದು ದಿನ ಅವಳಿಗಾಗಿರ್ಬೋದು, ಇನ್ನೊಂದು ದಿನ ನಮ್ಮ ಮನೆ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಆಗಬಹುದು. ಸ್ನೇಹಿತರೆ, ನಾವು ತಡೆಗಟ್ಟುವ ಸಾಮರ್ಥ್ಯ ಏನಾದರೂ ಇದ್ದರೆ ಅದು ನಮ್ಮ ವಿಡಿಯೋಗಳ ಮುಖಾಂತರ ನಾವು ಎಲ್ಲ ಒಗ್ಗೂಡಿ ಮಾಡುವಂಥ ಒಂದು ಹೋರಾಟ. ಆ ಹೋರಾಟಕ್ಕೆ ಒಂದು ಪ್ರತಿಫಲ ಇದೆ. ಆ ಹೋರಾಟವನ್ನು ನಾವು ಸಹಜವಾಗಿ ಮಾಡಬೇಕಂದ್ರೆ ಈ ವಿಡಿಯೋಗಳಾಗಲಿ ಯಾವುದೇ ಆಗಲಿ. ಮತ್ತು ಸಮೀರ್ ಮುಸ್ಲಿಂ ಯುವಕ, ಆ ಮುಸ್ಲಿಂ ಯುವಕ ಈಗಾಗಲೇ ಅವಳ ಬಗ್ಗೆ ಪಿನ್ ಟು ಪಿನ್ ಹೇಳಿದ್ದಾನೆ. ಅದನ್ನು ವಿಡಿಯೋದ ಯೂಟ್ಯೂಬಲ್ಲಿ ಡಿಲೀಟ್ ಮಾಡಿಸಿ ಇನ್ನೊಂದು ಮಾಡಿಸಿ ಅವನಿಗೆ ಜೀವ ಬೆದರಿಕೆ ಹಾಕಿ ಈ ಥರ ಎಲ್ಲ ಕೆಲವೊಂದು ವಿಡಿಯೋಗಳು ಬಂದಿದ್ದಾವೆ, ನೋಡಿದ್ದೀನಿ ಕೂಡ. ಆ ಥರ ಅವನಿಗೆ ಏನಾದರೆ, ಸಮೀರ್ಗೆ ಏನಾದರೂ ಆಗಿದ್ದರೆ, ಜೀವ ಬೆದರಿಕೆ ಆಗಲಿ ಇನ್ನೊಂದಾಗಲಿ ಅವನಿಗೆ ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅದು ಬೇರೆಯವರಿಂದಲ್ಲ ಮಾತ್ರ ಸಾಧ್ಯ ಅಲ್ಲ. ಅದು ಕೇವಲ ಆ ಕೊಲೆ ಮಾಡಿಸಿದಂಥ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವೆಲ್ಲರೂ ಆ ಸಮೀರ್ಗೆ ಮತ್ತು ಈ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ವಿಚಾರ ಮಾಡಬೇಕಾದದ್ದು ವಿಚಾರ. ಯಾಕಂದರೆ ಒಂದು ಹೆಣ್ಣು ಮಕ್ಕಳ ಅಂದ ಮೇಲೆ ನಮ್ಮ ಮನೆಯಲ್ಲಿ ಒಬ್ಬ ತಾಯಿ ಇದ್ದಾಳೆ, ಒಬ್ಬ ತಂಗಿ ಇದ್ದಾಳೆ, ಒಬ್ಬ ಅಕ್ಕ ಇದ್ದಾಳೆ, ಇಲ್ಲ ಮಗಳು ಇದ್ದಾಳೆ. ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ. ಹಂಗಾಗಿ ನಾವು ಆ ವಿವಾದಗಳ ಬಗ್ಗೆ ನಾವು ಹೋರಾಡಲೇಬೇಕು. ಅದಕ್ಕಾಗಿ ನಾನು ಹೇಳುತ್ತಿರುವುದೇನೆಂದರೆ, ಆ ಸಮೀರ್ಗೆ ಅವನು ಮುಸ್ಲಿಮು, ಅದು ಇದು ಧರ್ಮ ಅದೆಲ್ಲನೂ ಬಿಟ್ಟಾಕಿ ಮೊದಲು ನಾವು ಮಾನವರಾಗೋಣ, ಮನುಷ್ಯರಾಗೋಣ. ಹಾಗಾಗಿ ನಿಮಗೆ ವಿಡಿಯೋ ಮಾಡುತ್ತಿರುವ ಒಂದು ಉದ್ದೇಶ, ಅವನು ಯಾವೇ ಜಾತಿಯಾಗಿರಲಿ, ಯಾವುದೇ ಧರ್ಮದಲ್ಲಿರಲಿ, ಅವನು ಮಾತಾಡ್ತಾ ಇರೋದು ಒಂದು ಹೆಣ್ಣಿನ ಬಗ್ಗೆ, ಒಂದು ಹೆಣ್ಣು ಕುಲದ ಬಗ್ಗೆ, ಆಯಿತಾ? ಇದ್ರ ಬಗ್ಗೆ ಅವನಿಗೇನಾದರೂ ಆದರೆ ಅದಕ್ಕೆ ಕಾರಣ ಯಾರಾಗಿರ್ತಾರೆ? ಅವರೇ ಆಗಿರ್ತಾರೆ. ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಣ, ಎಲ್ಲರೂ ಕೂಡಿ ಆ ಹೋರಾಟಕ್ಕೆ ಒಂದು ಜಯ ಸಿಗಲಿ ಎಂದು ಕೇಳೋಣ. ದಯವಿಟ್ಟು ತಾವೆಲ್ಲರೂ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಹಾಗೂ ಅಕ್ಕ, ತಮ್ಮ, ತಂಗಿಯರು, ಅಮ್ಮಂದಿರು ಎಲ್ಲರೂ ಸಪೋರ್ಟ್ ಮಾಡಿ. ಈ ಸೌಜನ್ಯಗಾಗಿರೋ ಅನ್ಯಾಯಕ್ಕೆ ಮುಂದೊಂದು ದಿನ ನ್ಯಾಯ ಸಿಗಲಿ. ಇನ್ನು ಮುಂದೆ ಆಗುವ ಆ ಥರ ಕೆಟ್ಟ ಸಂದೇಶಗಳಿಗೆ ಇದೊಂದು ಬ್ರೇಕ್ ಆಗಲಿ ಅನ್ನೋದೇ ನನ್ನ ಉದ್ದೇಶ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಪ್ಲೀಸ್. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ, ಯಾವುದೇ ಹೆಣ್ಣಿಗೆ ಈ ಥರ ಅನ್ಯಾಯ ಆಗೋದು ಬೇಡ. ಅವಳಿಗೆ ಜಯ ಸಿಗಲಿ ಎಂದು ನಾನು ಆಶ್ವಾಸನೆಯಿಂದ ನಿಮಗೆ ಕೇಳಿಕೊಳ್ಳುತ್ತೇನೆ. ಏನಾದರೂ ಆಗಲಿ, ಎಂಥದೇ ಆಗಲಿ, ಎಲ್ಲರೂ ಒಂದುಗೂಡಿ ಮಾಡೋಣ. ಸತ್ಯಕ್ಕೆ ಜಯ ಇದೆ ಎಂಬುದು ನಿಜ. ಅದನ್ನು ನಾವೆಲ್ಲರೂ ತೋರಿಸಿದಾಗ ಮಾತ್ರ ಸತ್ಯ ಉಳ್ಕೊಳ್ಳೋಕ್ಕೆ ಸಾಧ್ಯ. ಆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಣ್ಣು ಮುಚ್ಕೊಂಡು ಕುಂತಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಕುಂತಿಲ್ಲ. ನಾವೆಲ್ಲರೂ ಹೋರಾಡೋಣ, ನಾವೆಲ್ಲರೂ ನ್ಯಾಯ ಕೊಡಿಸೋಣ. ಒಬ್ಬ ಮುಸ್ಲಿಂ ಯುವಕನಾಗಿ ಒಬ್ಬ ಹಿಂದೂ ಯುವತಿ ಬಗ್ಗೆ ನೀನು ಎತ್ತಿರುವ ಧ್ವನಿ ಇದೆಯಲ್ಲ ಶಮೀರ್ ಬಾಯ್, ಆಕ್ಸೆಪ್ಟ್. ಧರ್ಮ, ಜಾತಿ, ಗೀತಿ ಯಾವುದನ್ನು ನೋಡಲಾರ್ದೇ ಒಂದು ಹೆಣ್ಣಿನ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ಯಾ. ಅದು ನನಗೆ ಹೃದಯ ಮುಟ್ಟಿತು. ಇದೇ ನಮ್ಮ ಭಾರತ ದೇಶಕ್ಕೆ ಬೇಕಾಗಿರೋದು, ನಮ್ಮ ಕರ್ನಾಟಕದ ಜನತೆಗೆ ಬೇಕಾಗಿರೋದು. ಇಲ್ಲಿ ಯಾರು ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವ ಬೇಕಾಗಿಲ್ಲ. ಇದು ಬೇಕು. ಆ್ಯಕ್ಚುಲಿ ನೀನು ಮಾತಾಡಿರೋ ಜಾತಿ, ಭೇದ, ಧರ್ಮ ಇವೆಲ್ಲ ಬೇಕಿಲ್ಲ ಅನ್ನೋಕ್ಕೆ ಒಂದು ಕಾರಣ ನೀವು ತಿಳಿಸ್ಕೊಟ್ಟಿರೋದು. ಇದು ಈಗಿಂದಲ್ಲ, ಇದು ಕೊನೆವರೆಗೂ ಇದೇ ಥರ ಸಾಗಬೇಕನ್ನೋದೇ ನನ್ನ ಉದ್ದೇಶ, ನಮ್ಮ ಕರ್ನಾಟಕದ ಜನತೆಯ ಉದ್ದೇಶ. ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮವಾಗಲಿ, ಮೊದಲು ನಾವು ಮನುಷ್ಯರಾಗೋಣ. ಅದಕ್ಕೆ ನಾನು ಹೇಳ್ತಿರೋದು, ಮೊದಲು ನಾವು ಮನುಷ್ಯರಾಗೋಣ. ನಾವು ಮಾನವರಾದರೆ ನಮ್ಮ ನಾಡು, ನುಡಿ, ಸಂಸ್ಕೃತಿ ಎಲ್ಲ ಒಂದಾಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ಇಲ್ಲಿ ಯಾವುದೇ ಒಂದು ಹೆಣ್ಣಿಗೆ ಅನ್ಯಾಯವಾಗೋದಿಲ್ಲ. ಯಾಕಂದರೆ ಒಂದು ಹೆಣ್ಣಿಗೆ ಕೂಡ ಗೌರವ ಪ್ರತಿಯೊಬ್ಬರು ಕೊಡಬೇಕಾದದ್ದೇ. ಯಾರೇ ಆಗಲಿ, ಯಾವೇ ಜಾತಿ ಆಗಲಿ, ಯಾವ ಧರ್ಮದ ಹೆಣ್ಣು ಆಗಲಿ, ನಾವು ಇಲ್ಲಿ ಬಯಸೋದೇನು ಹೆಣ್ಣಿನ ಸುರಕ್ಷತೆ. ಆ ಸುರಕ್ಷತೆ ಬಗ್ಗೆ ನೀನು ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನ. ನಿನಗೆ ಎಂಥದೇ ಆಗಿದ್ದರೂ ನಾವಿದ್ದೀವಿ, ನಿಮ್ಮ ಜೊತೆ ಕರ್ನಾಟಕ ಜನತೆ ಇದ್ದಾರೆ. ನೀವು ಇಂಥ ವಿಡಿಯೋಗಳನ್ನು ಮಾಡಿ ಹಾಕಿ. ಇನ್ನು
ಅಂಥದ್ದು ಎಂಥದ್ದೇ ಬಂದರೂ ಸಪೋರ್ಟ್ ಆಗಿರ್ತೀವಿ. ಲವ್ ಯು ಬ್ರದರ್, ಥ್ಯಾಂಕ್ ಯು.